ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಕ್ರಿಸ್ ಮಲಗಿದ್ದಾನೆ. ಕಳ್ಳ ಕಣ್ಬಿಟ್ಟು ನೋಡ್ತಾನೆ ಮತ್ತು ಕಣ್ಣು ಮುಚ್ಚುತ್ತಾನೆ. ಹಂಗಂತೂ ನಗು ಬಂದ್ಬಿಡುತ್ತಪ್ಪ. ಅದು ಕಣ್ಣು ಮುಚ್ಚಿ ಕಣ್ಣು ಬಿಡ್ತಾ ಇದ್ರೆ ಒಂದು ಸ್ವಲ್ಪ ಅಳ್ಗಾಡಿದ್ರು ನಾನು ಕಣ್ಣು ಬಿಡೋದು ನೋಡೋದು ಮತ್ತು ಇದು ಮಾಡ್ತಾನೆ. ಅವ್ನಿಗೊಂದು ಸ್ವಲ್ಪನೂ ಅಲ್ಗಾಡಬಾರ್ದು, ಒಂಚೂರು ಸೇಕಾಗಬಾರ್ದು. ಹಂಗೆ ಮಲಗಿದ್ರೆ ಅಷ್ಟೇ ಮಲಗೋದು. ಜಸ್ಟ್ ಸುಮ್ಮನೆ ಕೆಲಸ ಆಗಿದ ತಕ್ಷಣವೇ ಸುಮ್ಮನೆ ಮಲಗಿದ್ನ ಹಾಲಲ್ಲಿ. ಅದು ಗೇಜ್ ಓಪನ್ ಇತ್ತು. ಆ ಗೇಜ್ ಓಪನ್ ಇರೋದ್ರಿಂದ ಆಲ್ಮೋಸ್ಟ್ ಬಂದು ಹಂಗೆ ತಾಚಿ ಮಾಡುತ್ತೆ. ಅಲ್ಲೇ ಟವಲ್ ಇರುತ್ತೆ ಪಕ್ಕದಲ್ಲಿ. ನಾನು ತುಂಬ ಬೆವರ್ತೀನಿ, ಅದರಿಂದ ಎಮರ್ಜೆನ್ಸಿ ಟವಲ್ ಯಾವಾಗಲೂ ಇಟ್ಕೊಂಡಿರ್ತೀನಿ ಆಯಿತಾ. ಸುಮ್ಮನೆ ಹಂಗೆ ಮೈ ಮೇಲೆ ಅದಕ್ಕೆ ಹಿಂಗೆ ಹಾಕ್ತೀನಿ. ಅದು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂದರೆ 2 ಅವರ್ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಆಲ್ಮೋಸ್ಟ್ ಚೆನ್ನಾಗಿ. ಅಂದರೆ ಬೆಲ್ ಸೌಂಡು, ಬೇರೆ ಏನು ಟಿ ವಿ ಸೌಂಡು, ಮೊಬೈಲ್ ಸೌಂಡು ಸ್ವಲ್ಪ ಕಮ್ಮಿ ಇಟ್ಟಿದ್ರೆ ಏನಿಲ್ಲ. ನಾನು ಅವ್ನು ಮಲಗಿದ್ರೂ ನಾನು ಆಲ್ಮೋಸ್ಟ್ ಮೊಬೈಲ್ ನೋಡ್ತಾನೇ ಇರ್ತೀನಿ. ಎಲ್ಲಾದರೂ ಈ ಥರ ಮಲಗುತ್ತಾ ಬರ್ಡ್ಗಳು ಏನಿದ್ರು ಗೇಜಲ್ಲಿ ಮಲಗ್ತವೆ, ಇಲ್ಲ ಏನೋ ಆ ಥರ ಇರುತ್ತೆ. ನಾನಂತೂ ಯಾರಾದರೂ ಮಲಗಿದ್ರೆ ಅಲ್ಲೋಗಿ ಮಲಗೋ ಬರ್ಡ್ ನಾನು ನೋಡೇ ಇಲ್ಲ, ಇದೇ ಫಸ್ಟ್ ಟೈಮು. ಇದ್ರೂ ಇರ್ಬೋದೇನೋ, ಯಾರಾದರೂ ಸಾಕಿದ್ರೆ ಆ ಥರ ಮಲಗಿರ್ಬೋದೇನೋ. ಬಟ್ ನನಗಂತೂ ಎಷ್ಟು ಮುದ್ದಾಗಿದ್ದಾನೆ ಅನ್ನಿಸ್ತಾ ಇತ್ತು ನಾನು ವೀಡಿಯೋ ಮಾಡ್ತಾಯಿದ್ರೆ. ತುಂಬ ಖುಷಿ ಆಯ್ತಪ್ಪ. ಹಂಗೆ ಆರೋಗ್ಯವಾಗಿ ನಿದ್ದೆ ಮಾಡಿ ಚೆನ್ನಾಗಿರಲಿ. ಒಂದು ದಿನಕ್ಕೆ 3 ಸಲ ಮಲಗ್ತಾನೆ. ಮಾರ್ನಿಂಗು ಒಂದು 5:30ಗೆ ಕರ್ಕೊಂಡ್ರೆ ಒಂದು 7 ಗಂಟೆ 8 ಗಂಟೆವರೆಗೂ ಮಲಗ್ತಾನೆ, ನಾವೇನಾದರೂ ಅಲ್ಲಿವರೆಗೂ ಮಲಗಿದ್ರೆ. ಇನ್ನು ಮತ್ತೆ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಮಲಗ್ತಾನೆ. ಇನ್ನು ಮಾಮೂಲಿ ನೈಟ್ ಅಂದರೆ ನಾವು ಎಷ್ಟೊತ್ತಿಗೆ ಮಲಗ್ತೀವಿ, ಒಂದು 10 ಗಂಟೆ 9:30 10 ಗಂಟೆಗೆಲ್ಲ ನಾವು ಟಿ ವಿ ಆಫ್ ಮಾಡಿಬಿಡ್ತೀವಿ. ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ ಅಂತ ಮೊಬೈಲ್ ನೋಡ್ತಾ ಇರ್ತೀವಿ. ನಾನು ಟಿ ವಿ ಲೈಟ್ ಆಫ್ ಮಾಡಿದಾಗೆ ಬಂದ್ಬಿಡ್ತಾನೆ ಅವನು. ಆವಾಗಲೇ ನಿದ್ದೆ ಮಾಡ್ತಾ ಇರ್ತಾನೆ. ಇನ್ನು ಆಲ್ಮೋಸ್ಟು ನಾನು ಎಷ್ಟೊತ್ತಿಗೆ ಮಲಗ್ತೀನಿ, ನಂಗೆ ತುಂಬ ನಿದ್ದೆ ಬರೋವರೆಗೂ ನಾನು ಅದನ್ನೇನು ಕಳಿಸಲ್ಲ. ನಂಗೆ ತುಂಬ ನಿದ್ದೆ ಬಂತು ಅಂದಾಗೆ ಆವಾಗ ಎತ್ತಿ ಗೇಜ್ಗೆ ಹಾಕಿ ಲಾಕ್ ಮಾಡ್ತೀವಿ. 1 ಗಂಟೆ 12:30 ಅಲ್ಲಿವರೆಗೂ ಮಲಗಿರ್ತಾನೆ. ಮತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸ್ವಲ್ಪ ನಾವೇನಾದರೂ ಇದು ವಾಶ್ರೂಮ್ಗೆ ಏನಾದರೂ ಇದ್ದರೆ ಮತ್ತೆ ಅವನು ನಾವು ಜೊತೆ ಕರ್ಕೊಂಡು ಮಲಗಿಸ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ. ಏನೂ ಸೌಂಡ್ ಆಗಬಾರ್ದು ಅದಕ್ಕೆ. ತುಂಬ ಖುಷಿಯಾಗುತ್ತೆ ಒಂದೊಂದು ಟೈಮ್ ನನಗೆ ಅವ್ನು ಮಾಡೋ ತರಲೆ ಚೇಷ್ಟೆ. ಮನೇಲಿ ಯಾರೂ ಕಾಣಲಿಲ್ಲ ಅಂದರೆ, ಅಕಸ್ಮಾತ್ ನಾನು ಒಬ್ಬಳೇ ಇದ್ದರೆ, ನಮ್ಮ ಪಾಪ ನಮ್ಮ ಯಜಮಾನ್ರು ಯಾರೂ ಕಾಣಲಿಲ್ಲ ಅಂದರೆ ಸಾಯಂಕಾಲ ಆಗ್ತಿದ್ದಂಗೆ ಹೊರ್ಗಡೆ ಬಿಟ್ಟರೆ ಗೇಜ್ ಹೊರಗಡೆ ಏನು ಚೀರೋದು, ಮನೆಯೆಲ್ಲ ಚಿಟೋ ಅನ್ನುತ್ತೆ. ಆ ಥರ ಗಲಾಟೆ. ಇಲ್ಲಿ ಸುಮ್ಮನೆ ಇರೋ ಮಗನೇ ಅಲ್ಲ.